ಈಗ ಹಿರಿಯರು ವರ್ಸಸ್ ಕಿರಿಯರು. ಸಿದ್ದರಾಮಯ್ಯಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಈಗ ಹಿರಿಯರು ವರ್ಸಸ್ ಕಿರಿಯರು. ಸಿದ್ದರಾಮಯ್ಯಗೆ ಈಗ ಹೊಸ ತಲೆನೋವು ಶುರುವಾಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಗ್ಗಂಟಿದೆ. ಗೊಂದಲದಲ್ಲಿ ಸಚಿವ ಸಂಪುಟ ಪುನರ್ರಚನೆ. ಹಿರಿಯ ಶಾಸಕರಿಂದ ಹೈಕಮಾಂಡ್ಗೆ ಪತ್ರ. ನಾಯಕತ್ವ ಗೊಂದಲ ಬಗೆಹರಿಸಲು ಒತ್ತಾಯ ಕೇಳಿ ಬರ್ತಿದೆ. 3-4 ಬಾರಿ ಗೆದ್ದಂತಹ ಶಾಸಕರಿಂದ ಮಹತ್ವದ ಸಭೆಯಾಗಿದೆ. ನಾಳೆ ಸಭೆ. ಕಾಂಗ್ರೆಸ್ ಹಿರಿಯ ಶಾಸಕರಿಂದ ನಾಳೆ ಸಭೆ. ಕಾಂಗ್ರೆಸ್ನಲ್ಲಿ ಈಗ ಹಿರಿಯರು ವರ್ಸಸ್ ಕಿರಿಯರು ಅನ್ನುವಂತಾಗಿದೆ. ಸಿದ್ದರಾಮಯ್ಯನವರಿಗೆ ಈಗ ಹೊಸದೊಂದು ತಲೆನೋವು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಗ್ಗಂಟು ಮುಂದುವರೆದಿದೆ. ಗೊಂದಲದಲ್ಲಿ ಸಚಿವ ಸಂಪುಟವಿದೆ. ಪುನರ್ರಚನೆಯಾಗಬೇಕು ಅನ್ನುವಂಥದ್ದು. ಹಿರಿಯ ಶಾಸಕರಿಂದ ಹೈಕಮಾಂಡ್ಗೆ ಪತ್ರ ಹೋಗಿದೆ. ನಾಯಕತ್ವದ ಗೊಂದಲ ಬಗೆಹರಿಸಬೇಕು ಅಂತ ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದಾರೆ ಹಿರಿಯ ಶಾಸಕರು. ಇನ್ನು 3-4 ಸಾರಿ ಗೆದ್ದು ಶಾಸಕರು ಆಗಿರುವಂತವರು ಮಹತ್ವದ ಸಭೆಯನ್ನ ಮಾಡುತ್ತಿದ್ದಾರೆ. ನಾಳೆ ಸಭೆ. ಕಾಂಗ್ರೆಸ್ ಹಿರಿಯ ಶಾಸಕರಿಂದ ಸಭೆಯಾಗುತ್ತೆ. ಒಟ್ಟಿನಲ್ಲಿ ನಾಯಕತ್ವದ ಗೊಂದಲಕ್ಕೆ ತೆರೆ ಬೀಳಬೇಕು. ಗೊಂದಲದಲ್ಲಿ ಈ ಕಗ್ಗಂಟಾಗಿರುವಂತಹ ವಿಚಾರಗಳು ಬಗೆಹರಿಯಬೇಕು ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯನವರಿಗೆ ಈಗ ಹಿರಿಯರು ವರ್ಸಸ್ ಕಿರಿಯರು ತಲೆನೋವಾಗಿ ಪರಿಣಮಿಸಿದೆ ಮತ್ತು ಸಚಿವ ಸಂಪುಟದ ಪುನರ್ರಚನೆಯಾಗಬೇಕು ಅನ್ನುವಂಥದ್ದು. ಶಾಸಕರು ಈ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ನಾಯಕತ್ವ ಗೊಂದಲ ಬಗೆಹರಿಸಲು ಒತ್ತಾಯ ಕೇಳಿ ಬಂದಿದೆ. 3-4 ಬಾರಿ ಗೆದ್ದ ಶಾಸಕರಿಂದ ಮಹತ್ವದ ಸಭೆ. ನಾಳೆ ಸಭೆ. ಕಾಂಗ್ರೆಸ್ ಹಿರಿಯ ಶಾಸಕರಿಂದ ಸಭೆಯಾಗತ್ತೆ ನಾಳೆ. ಕಾಂಗ್ರೆಸ್ನಲ್ಲಿ ಈಗ ಹಿರಿಯರು ವರ್ಸಸ್ ಕಿರಿಯರು ಅನ್ನುವಂತಾಗಿದೆ. ಸಿದ್ದರಾಮಯ್ಯನವರಿಗೆ ಇದೊಂದು ಹೊಸ ತಲೆಬಿಸಿ. ಒಂದು ಕಡೆ ಪವರ್ ಫೈಟ್, ಕುರ್ಚಿ ನಾಯಕತ್ವ ಕಗ್ಗಂಟಿದ್ರೆ, ಮತ್ತೊಂದು ಕಡೆ ಸಂಪುಟವನ್ನ ಪುನರ್ರಚನೆ ಮಾಡಿ ಅನ್ನುವಂಥ ಕೂಗು ಕೇಳಿ ಬರ್ತಿರುವಂಥದ್ದು. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಜೊತೆಗೆ ಸಂಪುಟ ಪುನರ್ರಚನೆಯೂ ಕೂಡ ಗೊಂದಲಮಯವಾಗಿದೆ. ಇನ್ನು ಹಿರಿಯ ಶಾಸಕರು ಈಗಾಗಲೇ ಹೈಕಮಾಂಡ್ಗೆ ಪತ್ರ ಬರೆದಿರುವಂಥದ್ದು. ಈ ನಾಯಕತ್ವದ ಗೊಂದಲವನ್ನ ಬಗೆಹರಿಸಿ ಅಂತ ಒತ್ತಾಯ ಮಾಡಿರುವಂಥದ್ದು ಮತ್ತು ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗಾಗಿಯೂ ಕೂಡ ಒತ್ತಾಯಿಸಿರುವಂಥದ್ದು. 3-4 ಬಾರಿ ಗೆದ್ದಂತ ಶಾಸಕರುಗಳು ಕೂಡ ಮಹತ್ವದ ಸಭೆ ಮಾಡಿದ್ರು. ಇದರ ಜೊತೆಗೆ ನಾಳೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದಲೂ ಕೂಡ ಸಭೆ ಇರುವಂಥದ್ದು. ಒಟ್ಟಿನಲ್ಲಿ ನಾಯಕತ್ವದ ಬಗ್ಗೆ ಇರುವಂತಹ ಗೊಂದಲ ಪರಿಹಾರವಾಗಬೇಕು. ಇದು ಕಗ್ಗಂಟಾಗೇ ಇದೆ. ಇನ್ನು ಸಂಪುಟ ಪುನರ್ರಚನೆಯಾಗಬೇಕು ಅನ್ನುವಂಥದ್ದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹಿರಿಯ ಶಾಸಕರು ಸಭೆ ಮಾಡ್ತಾ ಇದ್ದೇವೆ. ಸಚಿವ ಸ್ಥಾನ ಕೇಳಲು ಸಭೆ ಸೇರ್ತಿದ್ದೇವೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಕೇಳುತ್ತಿದ್ದಾರೆ. ದೆಹಲಿಗೆ ಹೋಗಿ ಸಚಿವ ಸ್ಥಾನ ಕೇಳುತ್ತಿದ್ದಾರೆ. ನಾವು 3-4 ಬಾರಿ ಗೆದ್ದವರು. ನಮ್ಮ ಹಕ್ಕು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹಿರಿಯ ಶಾಸಕರು ಬೇಳೂರು ಗೋಪಾಲಕೃಷ್ಣ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿರುವಂತದ್ದು. ಸಭೆ ಮಾಡ್ತೇವೆ, ಸಚಿವ ಸ್ಥಾನ ಕೇಳಲು ಸೇರ್ತೇವೆ. ಇಲ್ಲಿ ಇರುವಂತದ್ದು ಹಿರಿಯ ಶಾಸಕರು ಸಭೆ ಮಾಡ್ತಾ ಇದ್ದೇವೆ, ಜೊತೆಗೆ ಸಚಿವ ಸ್ಥಾನ ಕೇಳಲು ಈ ಸಭೆ ಸೇರ್ತೇವೆ. ಮೊದಲ ಬಾರಿ ಗೆದ್ದವರೇ ಇವಾಗ ಸಚಿವ ಸ್ಥಾನವನ್ನ ಕೇಳುತ್ತಿದ್ದಾರೆ. ದೆಹಲಿಗೆ ಹೋಗಿ ನಮಗೆ ಸಚಿವ ಸ್ಥಾನ ಬೇಕು ಅಂತ ಕೇಳುತ್ತಿದ್ದಾರೆ ಮೊದಲ ಬಾರಿಗೆ ಗೆದ್ದವರು. ನಾವು 3-4 ಬಾರಿ ಗೆದ್ದವರು. ನಮ್ಮ ಹಕ್ಕು ಹೇಳೋದ್ರಲ್ಲಿ ತಪ್ಪೇನಿದೆ? ಹಿರಿಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೊದಲ ಬಾರಿ ಗೆದ್ದವರೇ ಸಚಿವ ಸ್ಥಾನವನ್ನ ಕೇಳುತ್ತಾರೆ, ದೆಹಲಿಗೆ ಹೋಗಿ ಮಾತಾಡ್ತಾರೆ, ಲಾಬಿ ಮಾಡಿ ಬರ್ತಾರೆ, ಬೇಕು ಅಂತಾರೆ ಸಚಿವ ಸ್ಥಾನ. ಅಂಥದ್ರಲ್ಲಿ ನಾವು 3-4 ಬಾರಿ ಗೆದ್ದಿದ್ದೇವೆ. ನಾವು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳೋದ್ ನಮ್ಮ ಹಕ್ಕು, ನಾವು ಕೇಳುತ್ತಿದ್ದೇವೆ ಅಂದ್ರು ಬೇಳೂರು ಗೋಪಾಲಕೃಷ್ಣ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಹಿರಿಯರು ವರ್ಸಸ್ ಕಿರಿಯರು ಅನ್ನುವಂತಾಗಿದೆ. ಈಗ ಮೊದಲ ಬಾರಿ ಗೆದ್ದಂತಹ ಶಾಸಕರುಗಳು ಸಚಿವ ಸ್ಥಾನವನ್ನ ಕೇಳ್ತಿದ್ದಾರೆ, ಈ ಕಡೆ ಹಿರಿಯರು ಕೇಳ್ತಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್?
ಮಂಜರಿ, ಕಳೆದ ಹಲವು ದಿನಗಳಿಂದ ರೀಶಫಲ್ ಆಗಬೇಕು ಅನ್ನುವಂತಹದ್ದು ಅನೇಕ ಆಕಾಂಕ್ಷಿಗಳ ಅಂದ್ರೆ ಸಚಿವ ಆಕಾಂಕ್ಷಿಗಳ ಒಂದಿಷ್ಟು ಒತ್ತಾಸೆ ಆಗಿದೆ. ಜೊತೆಗೆ ಒತ್ತಡವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹಾಕ್ತಿದ್ದಾರೆ. ಇದರ ಜೊತೆಗೆ ಇದೀಗ ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರುಗಳು ಅಂದ್ರೆ ಫಸ್ಟ್ ಟೈಮ್ MLAಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ತಮಗೂ ಒಂದು ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಪತ್ರವನ್ನ ನಾಯಕರೆಲ್ಲರಿಗೂ ಕೂಡ ಬರೆದಿದ್ರು. ಅದರಲ್ಲಿ ಪ್ರಮುಖವಾಗಿ 5 ಸ್ಥಾನವನ್ನಾದ್ರೂ ನೀಡಬೇಕು ಅನ್ನುವಂತಹದ್ದು ಅವರ ಒತ್ತಾಯವಾಗಿತ್ತು. ಆದ್ರೆ ಇದೀಗ ಆ ಸಂಬಂಧ ಮುಂದುವರೆದಂತೆ ಕಾಣಿಸ್ತಿದೆ. ಯಾಕಂದ್ರೆ ನಾಳೆ ಅವರು ಖಾಸಗಿ ಹೋಟೆಲ್ ಒಂದರಲ್ಲಿ ಸಭೆಯೊಂದನ್ನ ಮಾಡೋದಕ್ಕೆ ಇದೀಗ ಫಸ್ಟ್ ಟೈಮ್ MLAಗಳು ತಯಾರಾಗಿರುವಂತದ್ದು. ಅಂದ್ರೆ ತಮ್ಮ ಬೇಡಿಕೆ ಏನಿದೆ ಅದನ್ನ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ಮುಂದೆ ಇಡಬೇಕು. ರೀಶಫಲ್ ಆಗುತ್ತೆ ಅಂತ ಕಳೆದ 3 ವರ್ಷದ ತನಕ ಬಂದಿದ್ದೇವೆ. ಸೊ ಹಾಗಾಗಿ ಇನ್ ಕೇಸ್ ಈ ರೀಶಫಲ್ ಆಗುವಂತಹ ಸಮಯದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಭೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ಕಾಂಗ್ರೆಸ್ ಒಡೆದ ಮನೆ ಆಗಿದೆ. ಕೇವಲ 1-2 ಬಾಗ್ಲಲ್ಲ 10 ಬಾಗ್ಲುಗಳಿಗಿಂತ ಹೆಚ್ಚು ಜನ ಪವರ್ ಸೆಂಟರ್ ಆಗಿ ಬದಲಾಗಿದ್ದಾರೆ. ಈ ಮಧ್ಯೆ ಇದೀಗ ಹೊಸ MLAಗಳದ್ದು ಕೂಡ ಹೊಸದೊಂದು ಇದೀಗ ಒಂದು ರೀತಿಯ ಅವರ ರೀತಿಯಲ್ಲಿ ತಮ್ಮ ಹಕ್ಕನ್ನ ಕೇಳ್ತಿದ್ದಾರೆ. ಅದು ಬೇರೆಯವರ ರೀತಿಯಲ್ಲೂ ಕೂಡ ತಕರಾರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 5-6 ಬಾರಿ ಗೆದ್ದಂತಹ ಶಾಸಕರುಗಳೇ ಸುಮ್ಮನಿರುವಂತಹ ಸಮಯದಲ್ಲಿ ಹೊಸದಾಗಿ ಗೆದ್ದಂತಹ ಶಾಸಕರುಗಳು ಕೇಳ್ತಾ ಇರುವಂತಹ ತಪ್ಪಲ್ಲ. ಆದ್ರೆ ಬಲ ಅಂದ್ರೆ ತಾವು ಎಷ್ಟು ಸಲ ಗೆದ್ದಿದ್ದೇವೆ, ತಮ್ಮ ಒಂದು ಏನು ಸೇವೆ ಅಥವಾ ತಮ್ಮದೊಂದು ಕೆಲಸ ಜವಾಬ್ದಾರಿ ಪಕ್ಷಕ್ಕೆ ಏನ್ ಕೊಟ್ಟಿದ್ದೇವೆ ಅನ್ನುವಂತಹದ್ದು ಮುಖ್ಯವಾಗುತ್ತೆ ಅನ್ನುವಂತಹ ಅಸಮಾಧಾನ ಕೂಡ ಅನೇಕ ಹಿರಿಯ ಶಾಸಕರುಗಳು ಅವರ ಮೇಲೆ ವ್ಯಕ್ತಪಡಿಸಿರೋದು ಕೂಡ ಇದೆ. ಹೀಗಾಗಿ ನಾಳೆ ಇವರೇನು ಸಭೆಯೊಂದನ್ನ ಇಟ್ಕೊಂಡಿದ್ದಾರೆ ಆ ಸಭೆ ಸಹಜವಾಗಿ ಕುತೂಹಲವನ್ನ ಹೆಚ್ಚು ಮಾಡಿದೆ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.